6 ರನ್ಗಳಿಂದ ಗೆದ್ದಿದೆ ಟೀಮ್ ಇಂಡಿಯಾ ಪಾಕಿಸ್ತಾನ್ ವಿರುದ್ಧ. ಎಂಥ ಚಾಲೆಂಜಿಂಗ್ ಮ್ಯಾಚ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಗೆಲುವಿನ ರುಚಿಯೇ ಬೇರೆ ಇರುತ್ತೆ. ವರ್ಷಗಳಿಗೆ ನೆನ್ಪಿಟ್ಕೋತೀವಿ ಈ ಮ್ಯಾಚ್ ನ. ಯಾಕೆಂದ್ರೆ ಲೋ ಸ್ಕೋರಿಂಗ್ ಮ್ಯಾಚ್ ನ ಗೆಲ್ಸಿರೋದು ಇಲ್ಲಿ ನಮ್ಮ ಬೌಲರ್ಸ್. ಇವತ್ತು ಪಾಕಿಸ್ತಾನ್ ವಿರುದ್ಧ ಬ್ಯಾಟಿಂಗ್ ಮಾಡಿದಾಗ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ನಾವು ವಿಕೆಟ್ಸ್ ಅನ್ನ ಕಳ್ಕೊಳ್ತೀವಿ ಇನಿಷಿಯಲಿ. ಅದಾದ್ಮೇಲೆ ಕಾಂಟ್ರಿಬ್ಯೂಷನ್ಸ್ ಬರೋದು ಕೇವಲ ಇಬ್ಬರಿಂದ. ಅಲ್ಲಿ ಒಂದು ನಮ್ಮ ಮೇವರಿಕ್ ಆಗಿರೋ, ಇವಾಗ ಸ್ವಲ್ಪ ಅಪ್ ದಿ ಆರ್ಡರ್ ಬರ್ತಾ ಇರೋ ರಿಷಬ್ ಅಂತ ಆಗಿದ್ರೆ, ಮತ್ತೊಂದ್ ಕಡೆ ಅದೇ ತರ ಪ್ರಮೋಷನ್ ಅನ್ನ ಪಡ್ಕೊಂಡು ಬಂದಿರೋ ಲೆಫ್ಟ್ ಹ್ಯಾಂಡೆಡ್ ಬ್ಯಾಟರ್ ಈ ಮ್ಯಾಚ್ ನಲ್ಲಿ ಅಕ್ಷರ್ ಪಟೇಲ್. ಬೌಲಿಂಗ್ ವಿಭಾಗದಲ್ಲಿ ಎಷ್ಟು ಹೇಳಿದ್ರು ಕಡಿಮೆ ಆಗುತ್ತೆ. ಜಸ್ಪ್ರೀತ್ ಬುಮ್ರಾ ಅವರ ಕಾಂಟ್ರಿಬ್ಯೂಷನ್, ಅವರ ಡಾಟ್ ಬಾಲ್ಸ್ ಆಗಿರ್ಬೋದು, ಆ ಕ್ರೂಷಲ್ 19th ಓವರ್ ನಲ್ಲಿ ಮಾಡಿರೋ ಸ್ಪೆಲ್, ಪ್ಲೇಯರ್ ಆಫ್ ದ ಮ್ಯಾಚ್, ಟ್ರೂಲಿ ಡಿಸರ್ವಿಂಗ್. ಆದ್ರೆ ಹಾರ್ದಿಕ್ ಪಾಂಡ್ಯ ಮಿಡಲ್ ಓವರ್ ಸ್ಪೆಷಲಿಸ್ಟ್ ಆಗ್ತಾ ಇದ್ದಾರೆ. ಯಾವಾಗ ಸ್ವಲ್ಪ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಪಾಕಿಸ್ತಾನ್ ಬ್ಯಾಟರ್ಸ್ ನಡುವೆ ಅಂತ ಅನ್ಕೊಂಡ್ವು, ಆ ಬ್ರೇಕ್ ಥ್ರೂಸ್ ಅನ್ನ ತಂದ್ಕೊಟ್ಟಿರೋದು ಹಾರ್ದಿಕ್ ಪಾಂಡ್ಯ. ಅಂಡ್ ಲಾಸ್ಟ್ ಗೆ ಆ ಕುಂಫು ಮೋಡಲ್ ಬರೋದು ಅವ್ರದೇ ಸರ್ದಾರ್ಜಿ ಸ್ಟೈಲ್ ಅಲ್ಲಿ ಹರ್ಷದೀಪ್ ಸಿಂಗ್. ಯಾಕೆಂದ್ರೆ ಈಗ ನಮ್ಮ ಡೆತ್ ಓವರ್ ಸ್ಪೆಷಲಿಸ್ಟ್ ಅಂತಾನೆ ಇವ್ರನ್ನ ನಾವು ಕರಿಬಹುದಾಗಿದೆ. ಫೀಲ್ಡಿಂಗ್ ನಲ್ಲಿ ಕೂಡ ಅಗ್ರೆಸಿವ್ನೆಸ್ ಅನ್ನ ನೋಡಿದ್ವಿ. ಯಾವುದೇ ಒಂದು ಹಂತದಲ್ಲಿ ಗುರು ಸೋಲ್ತಾ ಇದೀವಿ ಹಿಂಗಾಗಕ್ ಬಿಡ್ಲಿಲ್ಲ. ಬೋಲ್ಡ್ ಆಗಿ ನಿಂತರು ನಮ್ಮ ಟೀಮ್ ಇಂಡಿಯಾದ ಫೀಲ್ಡರ್. ಸೊ ವೆಲ್ ಡನ್ ಟೀಮ್ ಇಂಡಿಯಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿಕ್ಟರಿ ಅಂತ ಹೇಳ್ತಾ ನಾನೊಂದು ದೊಡ್ಡ ಪ್ರಶ್ನೆ ಈಗ ನ್ಯೂಯಾರ್ಕ್ ಪಿಚ್ ಬಗ್ಗೆ. ಮಳೆ ಬಂತು ಅದ್ ಬಿಡಿ, ಏನು ಮಾಡಕ್ಕಾಗಲ್ಲ. ಈ ಪಿಚ್ ನಲ್ಲಿ ಯಾಕೋ ಸೀಸನ್ ಇಡೀ ಬ್ಯಾಟರ್ ಸ್ವಲ್ಪ ಕಷ್ಟ ಪಡ್ತಾರೆ ಅಂತ ಅನ್ಸ್ತಾ ಇದೆ. ನಿಮ್ಗೆ ಏನಿಷ್ಟ? ಫುಲ್ ಡಾಮ್ ಬ್ಯಾಟಿಂಗ್ ಪಿಚ್ ಇಲ್ಲ ಈ ತರ ಚಾಲೆಂಜಿಂಗ್ ಪಿಚಸ್?